ಬೆಂಚ್, ಕೊನೆಯ ಪ್ರೀತಿ. ನಗರದ ಪ್ರತಿಷ್ಠಿತ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಿತ್ತು. ಮೊದಲ ದಿನವೇ ಎಲ್ಲ ವಿದ್ಯಾರ್ಥಿಗಳಲ್ಲಿ ಉತ್ಸಾಹ, ಆತಂಕ ಮತ್ತು ಹೊಸ ಕನಸುಗಳ ಸಂಭ್ರಮ. ಆ ಗುಂಪಿನಲ್ಲೇ ಇದ್ದನು ಆದಿತ್ಯ. ಓದಿನಲ್ಲಿ ಚುರುಕು, ಆದರೆ ಯಾರೊಂದಿಗೂ ಹೆಚ್ಚು ಮಾತನಾಡದ ಹುಡುಗ. ಅದೇ ದಿನ ಕ್ಲಾಸ್ಗೆ ತಡವಾಗಿ ಬಂದಳು ನಂದನಾ. ಅವಳ ನಗುವನ್ನು ನೋಡಿದ ಕ್ಷಣ ಆದಿತ್ಯನ ಹೃದಯದಲ್ಲಿ ಹೇಳಲಾಗದ ಭಾವನೆ ಮೂಡಿತು. ಕ್ಲಾಸ್ನಲ್ಲಿ ಉಳಿದಿದ್ದ ಒಂದೇ ಖಾಲಿ ಸೀಟ್ ಆದಿತ್ಯನ ಪಕ್ಕದಲ್ಲಿತ್ತು. ಇಷ್ಟವಿಲ್ಲದಂತೆ ಬಂದು ಕುಳಿತ ನಂದನಾ. ಹಾಯ್, ನಾನು ನಂದನಾ ಎಂದಳು. ಆದಿತ್ಯ ಕೇವಲ ನಗುತ್ತಾ ಆದಿತ್ಯ ಎಂದ. ಅಷ್ಟೇ. ಆದರೆ ಆ ಎರಡು ಹೆಸರುಗಳ ನಡುವೆ ಒಂದು ಕಥೆ ಆರಂಭವಾಗಿತ್ತು. ದಿನಗಳು ಕಳೆಯುತ್ತಾ ಹೋದವು. ಲ್ಯಾಬ್, ಲೈಬ್ರರಿ, ಕ್ಯಾಂಟೀನ್, ಕಾಲೇಜ್ ಫೆಸ್ಟ್, ಎಲ್ಲೆಲ್ಲೂ ಇಬ್ಬರೂ ಜೊತೆಯಾಗಿ ಕಾಣಿಸಿಕೊಳ್ಳತೊಡಗಿದರು. ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಬದಲಾಗುತ್ತಿತ್ತು. ಆದರೆ ಯಾರೂ ತಮ್ಮ ಮನದ ಮಾತನ್ನು ಹೇಳಲಿಲ್ಲ. ಒಂದು ದಿನ ಕಾಲೇಜಿನಲ್ಲಿ ರೋಸ್ ಡೇ ಆಚರಣೆ ನಡೆಯಿತು. ಹುಡುಗರು ಹುಡುಗಿಯರು ಗುಲಾಬಿ ಹೂ ಕೊಟ್ಟು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದರು. ಆದಿತ್ಯ ಒಂದು ಕೆಂಪು ಗುಲಾಬಿಯನ್ನು ಖರೀದಿಸಿದ. ನಂದನಾಳ ಮುಂದೆ ಹೋಗಿ ಹೇಳಬೇಕು ಎಂದು ನಿರ್ಧರಿಸಿದ. ಆದರೆ ಅದೇ ಕ್ಷಣದಲ್ಲಿ ನಂದನಾ ಮತ್ತೊಬ್ಬ ಹುಡುಗನ ಜೊತೆ ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡಿ ಅವನ ಮನಸ್ಸು ಒಡೆದು ಹೋಯಿತು. ಬಹುಶಃ ಅವಳಿಗೆ ಈಗಾಗಲೇ ಯಾರೋ ಇದ್ದಾರೆ ಎಂದುಕೊಂಡು ಗುಲಾಬಿಯನ್ನು ಕಸದ ಬುಟ್ಟಿಗೆ ಎಸೆದ. ಮುಂದಿನ ದಿನದಿಂದ ಆದಿತ್ಯ ನಂದನಾಳನ್ನು ದೂರವಿಡಲು ಆರಂಭಿಸಿದ. ಮೆಸೇಜ್ ಇಲ್ಲ, ಮಾತಿಲ್ಲ, ನಗು ಇಲ್ಲ. ಈ ಬದಲಾವಣೆ ನಂದನಾಳಿಗೆ ಅರ್ಥವಾಗಲಿಲ್ಲ. ಅವಳು ಎಷ್ಟೇ ಕೇಳಿದರೂ ಆದಿತ್ಯ ಉತ್ತರ ಕೊಡಲಿಲ್ಲ. ಕೆಲ ದಿನಗಳ ನಂತರ ಕಾಲೇಜಿನ ಇಂಡಸ್ಟ್ರಿಯಲ್ ಟ್ರಿಪ್ ಇತ್ತು. ಬೆಟ್ಟದ ಪ್ರದೇಶಕ್ಕೆ ಎಲ್ಲರೂ ಹೋಗಿದ್ದರು. ಸಂಜೆ ಮಳೆ ಆರಂಭವಾಯಿತು. ವಿದ್ಯಾರ್ಥಿಗಳು ರಿಸಾರ್ಟ್ಗೆ ಹಿಂದಿರುಗುತ್ತಿದ್ದಾಗ ನಂದನಾ ಜಾರಿ ಕಣಿವೆಯ ಅಂಚಿನ ಕಡೆ ಬಿದ್ದಳು. ಕ್ಷಣವೂ ಯೋಚಿಸದೆ ಆದಿತ್ಯ ಓಡಿ ಹೋಗಿ ಅವಳ ಕೈ ಹಿಡಿದು ಮೇಲಕ್ಕೆ ಎಳೆದ. ಭಯದಿಂದ ನಡುಗುತ್ತಿದ್ದ ನಂದನಾ ಕಣ್ಣೀರಿಟ್ಟಳು. ನನ್ನಿಂದ ಏಕೆ ದೂರವಾಗಿದ್ದೆ ಎಂದು ಕೇಳಿದಳು. ಆದಿತ್ಯ ತಲೆ ತಗ್ಗಿಸಿ, ಯಾಕೆಂದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದರೆ ನಿನ್ನ ಜೀವನದಲ್ಲಿ ಬೇರೆ ಯಾರೋ ಇದ್ದಾರೆ ಎಂದುಕೊಂಡೆ ಎಂದ. ನಂದನಾ ಆಶ್ಚರ್ಯದಿಂದ ನಗಿದಳು. ನೀನು ನೋಡಿದ ಹುಡುಗ ನನ್ನ ಅಣ್ಣ. ನಿನ್ನನ್ನು ಪರಿಚಯಿಸಬೇಕೆಂದು ಮಾತನಾಡುತ್ತಿದ್ದೆ, ಆದರೆ ನೀನು ನನ್ನನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡೆ. ಆ ಮಾತು ಕೇಳುತ್ತಿದ್ದಂತೆಯೇ ಆದಿತ್ಯನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಮಳೆಯ ಹನಿಗಳು ಇಬ್ಬರ ಮುಖದ ಮೇಲೆ ಬೀಳುತ್ತಿದ್ದವು. ನಂದನಾ ನಿಧಾನವಾಗಿ ತನ್ನ ಬ್ಯಾಗ್ನೊಳಗಿಂದ ಒಣಗಿ ಹೋದ ಒಂದು ಕೆಂಪು ಗುಲಾಬಿಯನ್ನು ತೆಗೆದಳು. ಈ ರೋಸ್ ಡೇ ದಿನ ನೀನು ಕಸದ ಬುಟ್ಟಿಗೆ ಎಸೆದ ಹೂವನ್ನು ನಾನು ತೆಗೆದುಕೊಂಡಿದ್ದೆ. ಒಂದು ದಿನ ನೀನೇ ನನ್ನ ಮನಸ್ಸಿನ ಮಾತು ಕೇಳುತ್ತೀಯೇ ಎಂದು ಕಾಯುತ್ತಿದ್ದೆ. ಆದಿತ್ಯ ನಿಶ್ಶಬ್ದನಾದ. ಹಾಗಾದರೆ ನೀನು ಕೂಡ ನನ್ನನ್ನು? ನಂದನಾ ನಗುತ್ತಾ ತಲೆಯಾಡಿಸಿದಳು. ಮೊದಲ ದಿನ ಕ್ಲಾಸ್ಗೆ ಬಂದಾಗಲೇ ನಿನ್ನ ಕಣ್ಣುಗಳಲ್ಲಿ ಇದ್ದ ಪ್ರಾಮಾಣಿಕತೆ ನನಗೆ ಇಷ್ಟವಾಗಿತ್ತು. ನಿನ್ನ ಮೌನವೇ ನನ್ನ ಉತ್ತರವಾಗಿತ್ತು. ಆ ದಿನ ಮಳೆಯ ನಡುವೆ ಇಬ್ಬರು ಕೈ ಹಿಡಿದು ತಮ್ಮ ಪ್ರೀತಿಯನ್ನು ಒಪ್ಪಿಕೊಂಡರು. ಕೊನೆಯ ವರ್ಷದ ಫೇರ್ವೆಲ್ ದಿನ ಎಲ್ಲ ಸ್ನೇಹಿತರು ಬೇರೆ ಬೇರೆ ಕನಸುಗಳೊಂದಿಗೆ ಕಾಲೇಜು ಬಿಡುತ್ತಿದ್ದರು. ಸ್ಟೇಜ್ ಮೇಲೆ ನಿಂತ ಆದಿತ್ಯ ಎಲ್ಲರ ಮುಂದೆ ಹೇಳಿದನು, ಈ ಕಾಲೇಜು ನನಗೆ ಡಿಗ್ರಿ ಮಾತ್ರ ಕೊಡಲಿಲ್ಲ, ನನ್ನ ಜೀವನದ ಸಂಗಾತಿಯನ್ನೂ ಕೊಟ್ಟಿತು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ನಂದನಾ ನಾಚುತ್ತಾ ಅವನ ಪಕ್ಕದಲ್ಲಿ ನಿಂತಳು. ಆ ಕ್ಷಣದಲ್ಲಿ ಅವರ ಪ್ರೀತಿ ಕಾಲೇಜಿನ 4 ಗೋಡೆಗಳೊಳಗೆ ಆರಂಭವಾದ ಒಂದು ಸುಂದರ ನೆನಪಾಗಿ ಉಳಿಯಲಿಲ್ಲ, ಜೀವನ ಪೂರ್ತಿ ಜೊತೆಯಾಗುವ ವಾಗ್ದಾನವಾಗಿ ಮಾರ್ಪಟ್ಟಿತು. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. 5 ವರ್ಷಗಳ ನಂತರ ಅದೇ ಕಾಲೇಜಿಗೆ ಮುಖ್ಯ ಅತಿಥಿಗಳಾಗಿ ಆದಿತ್ಯ ಮತ್ತು ನಂದನ್ ಮರಳಿ ಬರುತ್ತಾರೆ. ಅಲ್ಲಿ ಅವರನ್ನು ಕಾಯುತ್ತಿರುವ ಒಂದು ಅಚ್ಚರಿ ಅವರ ಬದುಕನ್ನೇ ಬದಲಾಯಿಸುತ್ತದೆ.